ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕೆಲವು ಅಳೆಯುವ ಸಾಧನಗಳೊಂದಿಗೆ ಬಂದಿದ್ದೇನೆ. ಅಳೆಯುವ ಪರಿಕರಗಳು, ಅಳೆಯುವ ಪಾತ್ರೆಗಳೊಂದಿಗೆ ಬಂದಿದ್ದೇನೆ. ಇದು ಹಿತ್ತಾಳೆ ತಾಮ್ರದಿಂದ ಮಾಡಿದ ಪಾತ್ರೆಗಳು, ಅಳೆಯುವ ಸಾಧನಗಳು ಇದು. ಈಗ ಫಸ್ಟಿಗೆ ಪಾವಿಂದ ಶುರು ಮಾಡೋಣ. ಇದು ಪಾವು. ಇದನ್ನು ಒಂದು ಪಾವು ಅಂದರೆ ನಾವು ಇದರಲ್ಲಿ ಅಳಿತೇವೆ. ಇದು ಈಗ ಕೆಲವು ನಮಗೆ ದಿನಸಿಗಳನ್ನು ಅಳೆಯೋಕ್ಕೆ, ಅಕ್ಕಿ ಅಳೆಯೋಕ್ಕೆ, ಹೆಚ್ಚಾಗಿ ಮಲೆನಾಡಲ್ಲಿ ಸಾಮಾನ್ಯ ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಅಡುಗೆ ಮಾಡಬೇಕಾಗಿರುತ್ತೆ. ಆವಾಗ ಎಷ್ಟು ಪಾವು ಅಂತ ಅಳತೆ ಮಾಡಬೇಕಾದ್ರೆ ಇದರಲ್ಲಿ ಮಾಡ್ಕೊಳ್ತೀವಿ. ಇದು ಬೇಳೆ ಅಥವಾ ಅಕ್ಕಿಗಳು ಅಳೆಯೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದು ಬರೀ ಮೆಷರ್ಮೆಂಟ್ಗೆ. ಇದನ್ನು ಸಿದ್ದೆ ಅಂತ ಕರಿತೀವಿ. ಬಟ್ ಇದನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಬಿದ್ರು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 50-100 ವರ್ಷದ ಹಿಂದಿಂದ ಇರ್ಬೋದು ಇದು. ಇದನ್ನು ನಾವು ಸಿದ್ದೆ ಅಂತ ಕರಿತೀವಿ. ಈಗ 2.5 ಪಾವು ಹಾಕಿದ್ರೆ ಒಂದು ಸಿದ್ದೆ ಆಗುತ್ತೆ. ನೆಕ್ಸ್ಟು ಸೇರು ಅಂದರೆ ಇದು 1 kg ಈಕ್ವಲ್ ಆಗುತ್ತೆ. ಇದನ್ನು ಮನೆಯಲ್ಲೇ ಮಾಡಿದ್ದಾರೆ. ಈ ಮೊದಲೆಲ್ಲ ಇಷ್ಟೂ ಸಾಧನಗಳನ್ನು ಮಾಡಿರೋದು ಮನೆಯಲ್ಲಿಯೇ, ಎಲ್ಲ ಹ್ಯಾಂಡ್ಮೇಡೇ ಆಗಿರುತ್ತೆ. ಇದನ್ನು ಈಗ ತಕ್ಕಡಿಗಳಲ್ಲಿ ತೂಗಬೇಕಾದ್ರೂ ಫಸ್ಟ್ 1 kg ವೇಯ್ ಮಾಡ್ಕೋಬೇಕಲ್ಲ, ಅದನ್ನ ಇದರಲ್ಲಿ ಫಸ್ಟ್ ಅಳ್ಕೊಳ್ತಿದ್ರು. ತಕ್ಕಡಿಗಳಂದರೆ ಕೈಯಲ್ಲಿ ಅಳತೆ ಮಾಡುವ ತಕ್ಕಡಿಗಳಿದ್ದಾಗ ಇದರಲ್ಲಿ ಫಸ್ಟ್ ಅಳ್ಕೊಂಬಿಟ್ಟು ಆಮೇಲೆ ತಕ್ಕಡಿಗಳಲ್ಲಿ ತಾವು ಬೆಳೆದ ಧಾನ್ಯಗಳನ್ನು, ಈ ಮಲೆನಾಡಲ್ಲಿ ಹೆಚ್ಚಾಗಿ ಅಡಿಕೆ, ಭತ್ತ ಇವನ್ನೆಲ್ಲ ಇದರಲ್ಲಿ ಅಳಿತಿದ್ರು. ಇದನ್ನು ಕೊಳಗ ಅಂತ ಕರೀತಾರೆ. ಕೊಳಗ ಅಂದರೆ ಸಾಮಾನ್ಯ ಮಲೆನಾಡಿಗರಲ್ಲಿ ತುಂಬ ಜನಕ್ಕೆ, ಒಂದು 75 ಜನಕ್ಕೆ ಇದು ಗೊತ್ತಿರುತ್ತೆ. ಯಾಕಂದರೆ ಇಲ್ಲಿ ಬಹುತೇಕರು ಅಡಿಕೆ ಬೆಳೀತಾರೆ. ಅಡಿಕೆನ ನಾವು ಇದರಲ್ಲಿ ಮೆಷರ್ ಮಾಡ್ತೀವಿ. ಈಗ ಅದನ್ನು ಬೇಯಿಸ್ಬೇಕಾದ್ರೆ ಮೊದಲೇನೋ ಈ ಕೊಳಗದಲ್ಲಿ ಅಳತೆ ಮಾಡಿರ್ತೀವಿ. ಬೆಂದಾದಮೇಲೂ ಹಿಂದೆಲ್ಲ ಇದರಲ್ಲೇ ಅಳತೆ ಮಾಡುವ ಒಂದು ಕ್ರಮ ಇತ್ತು. ಇದಕ್ಕೆ ಭತ್ತವನ್ನು ಅಳೆಯೋದು, ಇದು ಕಳಸ್ಗೆ ಅಂತಲೂ ಹೇಳ್ತಾರೆ, ಅಥವಾ ಭತ್ತದನ್ನ ಅಳೆಯುವ ಕೊಳಗ ಇದು 5 kg ಹಿಡಿಯುತ್ತೆ ಇದಕ್ಕೆ. ಇದನ್ನು ಈಗ ಭತ್ತ ಅಂದರೆ ನೀವು ಭತ್ತನ ಬೆಳೆದು ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಾವು ಒಕ್ಕದು ಅಂತ ಹೇಳ್ತೀವಿ. ಅದನ್ನೆಲ್ಲ ಮಾಡಿದ ಮೇಲೆ ಆ ಭತ್ತನ ಅಳೆಯೋದು ಇದರಿಂದ. ಇದು 5 kg. ಈಗ ಮೊದಲೆಲ್ಲ ಗೇಣಿ ಪದ್ಧತಿ ಇದ್ದಾಗ ಇದರಲ್ಲೇ ಅಳೆದ್ಬಿಟ್ಟು ಗೇಣಿ ಕೊಡೋದು ಪದ್ಧತಿ ಇತ್ತು. ಇನ್ನು ಮುಂದೆನೂ ನಾನು ಇಂಥದ್ದೇ ತುಂಬ ಹಳೆಯ ಪರಿಕರಗಳೊಂದಿಗೆ ಬರ್ತೇನೆ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.